ಇದರಲ್ಲಿ ನಿಮ್ಮ ಅಪ್ಪಂದೇನು ತಪ್ಪಿಲ್ಲ ರಾಧಿಕಾ. ಗೊತ್ತಿತ್ತು, ನನಗ್ ಗೊತ್ತಿತ್ತು ನಮ್ಮಪ್ಪ ಮೋಸ ಮಾಡಿರಲ್ಲ ಅಂತ ಧರ್ಮರಾಯನ್ ಬಗ್ಗೆ ಆ ದುಷ್ಟ ಜನ ಎಂತ ಕೆಟ್ಟ ಹೆಸರು ಕೊಟ್ಬಿಟ್ರು. ದೊಡ್ಡಪ್ಪ, ಇಷ್ಟೆಲ್ಲ ಗೊತ್ತಿರೋ ನಿಮ್ಗೆ ಆ ಮೋಸ್ಕರ ಯಾರು ಅಂತಾನೂ ಗೊತ್ತಿರುತ್ತೆ. ಹೇಳಿ ದೊಡ್ಡಪ್ಪ. ಹೇಳಿ ಭಾವ, ಆ ಪಾಪಿ ಯಾರು ಅಂತ ಈಗ್ಲಾದ್ರೂ ಹೇಳಿ. ಹೇಳ್ತೀನಿ, ಆದ್ರೆ ಆ ಪಾಪಿ ತಾನು ಮಾಡಿದ ಪಾಪದ ಅರಿವಾಗಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇದ್ದಾನೆ. ತಾನು ಮಾಡಿದ ಪಾಪ ಅಂತ ಪ್ರತಿದಿನ ಕೊರ್ಗಿ ಕೊರ್ಗಿ ಸಾಯ್ತಾ ಇದ್ದಾನೆ. ಅವನೇನ್ ಸಾಯೋದ್ ಬೇಡ, ಅವನ್ ಯಾರು ಅಂತ ಹೇಳಿ ದೊಡ್ಡಪ್ಪ, ನಾನೇ ಅವನ್ನ ಸಾಯಿಸ್ತೀನಿ. ರಾಧಿಕಾ, ಕೂಲ್. ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಶಿಕ್ಷೆ ಇಲ್ಲ, ಸಮಾಧಾನ ಮಾಡ್ಕೋ. ಚಿರು, ಆ ಪಾಪಿ ಕಷ್ಟ ಕೊಟ್ಟಿರೋದು ಬೇರೆ ಯಾರಿಗೂ ಅಲ್ಲ, ನಮ್ಮಪ್ಪನ್ಗೆ. ನಮ್ಮಪ್ಪ ನನ್ ಕಣ್ಮುಂದೆನೆ ಹೇಗೆ ಕೊರ್ಗಿ ಕೊರ್ಗಿ ಸತ್ರು ಅಂತ ನನಗ್ ಗೊತ್ತು. ಅವನಂತೂ ನಾನು ಸುಮ್ಮನೆ ಬಿಡಲ್ಲ. ಅವನ್ ಯಾರು ಅಂತ ಹೇಳಿ ದೊಡ್ಡಪ್ಪ. ಅಯ್ಯೋ, ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ ಗಂಡ ನಾನೇ ಆ ಪಾಪಿ ಅಂತ ಹೇಳ್ತಾನೆ. ಈ ರಾಧಿಕಾ ನನ್ ಗಂಡಂಗೆ ಇಲ್ಲೇ ಗುಂಡಿ ತೋಡ್ತಾಳೆ.